ನಾನೇ 10 ನಿಮಿಷ ಲೇಟಾಗಿ ಬಂದಿರುವೆ. ನನ್ನ ಮುನ್ನವಾಗಿಯೇ ಬಂದು ದಾರಿ ಕಾಯ್ದು ಹೋಗಿರಬಹುದೇ? ಚೇಚೆ, ನನಗಾಗಿ 10 ನಿಮಿಷ ಏನು, 10 ವರ್ಷ ಬೇಕಾದರೂ ಕಾಯೋರಿನ ನಂಬಿಕೆ ನನ್ನಲ್ಲಿದೆ. ಇನ್ನೂ ಬರಲೇ ಇಲ್ಲ, ನಾನೇ ಹೋಗಿ ಕರೆದುಕೊಂಡು ಬಂದ್ರಾಯ್ತು. ಏನು ಅಂಬಿಕಾ, ರೆಕ್ಕೆ ಬೆರೆತ ಹಕ್ಕಿಯಂತೆ ಹಾರಾಡುತ್ತ ಅವಸರ ಪಟ್ಟು ತಿರುವೆಲ್ಲ, ಎಲ್ಲಿಗೆ ನಿನ್ನ ಪಯಣ? ಅರಗಿಣಿಯೇ, ಅಂತರಂಗದಲ್ಲಿ ಕಾಣುವ ಈ ಬಯಸಿದ ಹಕ್ಕಿ ತಕ್ಕ ಸಭೆಗೆ ಬರಲಾದಕೊಂಡು ದಿಕ್ಕು ತಪ್ಪಿ ಹೊರಟಿರುವೆಯಾ? ಇಲ್ಲ, ಅಮೃತ ಸವಿಯನ್ನು ಸವಿಯಲು ಬರಲಾರ ದುಂಬಿಯನ್ನು ಕಂಡು ದಿಕ್ಕಟ್ಟು ಹೊರಟಿರುವೆಯಾ? ಅಂಬಿಕಾ, ಇದಕ್ಕಾಗಿ ಯಾವ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಬೇಡುವ ಮುನ್ನ ಕಲ್ಪವೃಕ್ಷವಾಗಿ ಬಂದಿರುವ ಈ ದುಂಬಿಯನ್ನು ಧಿಕ್ಕರಿಸಬೇಡ. ಪ್ರೀತಿಯ ಪರಿಮಳವನ್ನು ಸವಿಯಲು ಬಂದ ಈ ದುಂಬಿಯನ್ನು ಕಂಡು ನಿನ್ನ ಮನದಲ್ಲಿ ಏನಾದರೂ ಭಯ ಹುಟ್ಟಿತೆ? ಭಯಪಡಲು ನಾನೇನು ದಿಕ್ಕಿಲ್ಲದ ಹಕ್ಕಿಯಲ್ಲ. ಹೆತ್ತವರ ಪ್ರೀತಿಯ ಆಶಯದಲ್ಲಿ ಅನ್ನ ತಿಂದು ಬದುಕಿದ ಬಲವುಳ್ಳ ಹಕ್ಕಿ ನಾನು. ಆಕಾಶದಲ್ಲಿ ಹಾರಾಡೋ ಹಕ್ಕಿಯನ್ನ ಕಂಡು ಕುಕ್ಕಲು ಬರೋ ನಿಮ್ಮ ತರಣ ಹದ್ದುಗಳ ಕೈಯನ್ನೇ ಕತ್ತರಿಸೋ ಹಠಮಾರಿ ಹಕ್ಕಿ ನಾಡು. ಮಿಸ್ಟರ್ ಮೋದಿ, 3 ವರ್ಷಗಳಿಂದಲೂ ನಾನು ನಿಮ್ಮನ್ನ ನೋಡ್ತಾನೆ ಇದ್ದೀನಿ. ಮಾತಿಗೂ ನಾನು ನಿಮ್ಮ ಮೋಹದ ಬಲಿಯಲ್ಲಿ ಹಾಕಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದೀರಾ. ಹೆಜ್ಜೆ ಹೆಜ್ಜೆಗೂ ನಾನು ನಿಮ್ಮ ಆದಿನ ಮಾಡಿಕೊಳ್ಳಲು ಆತುರ ಪಡ್ತಾ ಇದ್ದೀರಾ. ಯಾಕೆ ನಿಮ್ಮಲ್ಲಿ ಈ ದುರಾಸೆ? ನಿಮ್ಮ ಆಸೆಯನ್ನ ಈಡೇರಿಸುವ ಹೆಣ್ಣು ನಾನಲ್ಲ. ನಿಮ್ಮ ಕಣ್ಣಲ್ಲಿ ಹೆಣ್ಣಂದ್ರೆ ಏನಂತ ತಿಳಿದುಕೊಂಡಿದ್ದೀರಿ ನೀವು? ಮಾರುಕಟ್ಟೆಯಲ್ಲಿ ಮಾರೋ ಹಣ್ಣು ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ, ಕಾಲಿನಿಂದ ಒದೆಯುವ ಮಣ್ಣಿನ ಧೂಳು ಅಂತ ತಿಳ್ಕೊಂಡಿದ್ದೀರಾ? ನನ್ನ ಕಣ್ಣಲ್ಲಿ ನಿನ್ನಂತ ಯೌವನದ ಹೆಣ್ಣಂದರೆ ಪವಿತ್ರ ಪಾತ್ರೆಯಲ್ಲಿ ಬೆಣ್ಣೆ ಇಟ್ಟ ಹೆಣ್ಣು ಎಂದು ತಿಳಿದುಕೊಂಡಿದ್ದೇನೆ. ಹೆಣ್ಣು ನೀನು 3 ವರ್ಷಗಳ ಹಿಂದೆ ಪವಿತ್ರವಾದ ಪಾತ್ರೆಯಲ್ಲಿ ಹಾಲಾಗಿ ಕಂಡಿತ್ತು. ಈ ಹಾಲನ್ನು ಕುಡಿಯಬೇಕೆಂದು ಹಂಬಲದ ಬಂದಿದ್ದು ನಾನು. ಆದರೆ ಆ ನಿನ್ನ ಪ್ರಿಯಕರ ನಿನ್ನ ಹೃದಯದಲ್ಲಿ ಪ್ರೀತಿ ಎಂಬ ಹಾಲಿಗೆ ಹೆಪ್ಪು ಹಚ್ಚಿ ಬಿಟ್ಟ. ಹಾಲಿನಿಂದ ನೀನು ಮೊಸರಾದ ಮೇಲೆ ನನ್ನ ಮನದಲ್ಲಿ ತುಂಬಿಕೊಂಡಿತ್ತು. ನಿನ್ನ ಯೌವನ ದಿನಗಳು ಕಳೆದಂತೆ ನಿನ್ನ ಮನಸ್ಸು ಮದುವೆಗೆ ಮುಂದಾಯಿತು. ಈಗ ನೀನು ಬೆಣ್ಣೆಯಾಗಿ ನನ್ನ ಮುಂದೆ ನಿಂತಿರುವೆ. ಈ ಹೊತ್ತು ನಾನು ಕಳೆದುಕೊಂಡರೆ ಮತ್ತೆ ನೀನು ತುಪ್ಪವಾಗಿ ದೇವರಿಗೆ ಮೀಸಲಾಗಿ ಬಿಡುವೆ. ಇದಕ್ಕಾಗಿ ಈ ಹೊತ್ತು ನಾನು ಕಳೆದುಕೊಂಡರೆ ಇದಕ್ಕಾಗಿ ಕಾಣಂತರ ಸಿಕ್ಕನಾಗಿ ನಿನ್ನ ಯೌವನವನ್ನು ತಿನ್ನ ಉಂಡ ಹೋಗಬೇಕೆಂದು ಬಂದಿರುವನು. ನನ್ನ ಮನಸ್ಸಿನಿಂದ ಒಪ್ಪಿದರೆ ಸರಿ, ಇಲ್ಲದಿದ್ದರೆ ನನ್ನ ಛಲವನ್ನು ಈಡೇರಿಸಿಕೊಳ್ಳುವ ಛಲ ನನಗೆ ಚೆನ್ನಾಗಿ ಗೊತ್ತಿದ್ದು. ಕಟುಕರ ಮಾತಿಗೆ ಹೆದರುವ ಹೆಣ್ಣು ನಾನಲ್ಲ. ಕಟ್ಟು ತಿನ್ನುವ ಕಳ್ಳ ಜಾತಿಯ ಬೆಕ್ಕು ನೀನಾದ್ರೆ ಬೆಣ್ಣೆ ಮುಚ್ಚಿದ ಪಾತ್ರೆ ಬಲು ಭದ್ರವಾಗಿದೆ. ಬಾಯಿಗೆ ಬಾರದ ಬೆಣ್ಣಿಗೆ ನೀ ಕೈ ಚಾಚಿದ್ದೀಯಾದ್ರೆ ನಿನ್ನ ಕೈಗೆ ಸಿಗುವುದು ಬೆಣ್ಣೆಯಲ್ಲ, ನಿನ್ನ ಮೈ ತುಂಬ ಬೆತ್ತದ ಬರೆಗಳು. ಬಾಯಿ ಹುಚ್ಚು ಹೆಣ್ಣೆ, ನನ್ನಿಚ್ಛೆಯನ್ನು ತುಚ್ಛಕರಿಸಿದ್ದೆ. ಆದರೆ ನಿನ್ನ ಯೌವನದ ಅಂಗಳದಲ್ಲಿರುವ ನಿನ್ನ ಅಂದ ಚಂದವನ್ನು ನಾನು ಮಂಗನಾಗಿ ಕೆಲಸಬೇಕಾಗುತ್ತದೆ. ಈ ಮಂಗ ನಿನ್ನ ನಂದನವರಿಗೆ ಬರುವಂತ ಮುಂಚೆ ನನ್ನನ್ನು ಸ್ವಾಗತ ಮಾಡಿಕೊಂಡರೆ ಸರಿ, ಇರದಿದ್ದರೆ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳುವ ಛಲ ನನಗೆ ಚೆನ್ನಾಗಿ ಗೊತ್ತು. ಇದಕ್ಕಾಗಿ ನನ್ನ ಘಟ ಉಳಿದರೆ ಚಿಂತೆ ಇಲ್ಲ. ನನ್ನ ಘನತೆಯನ್ನು ಕಳೆದುಕೊಳ್ಳೋ ಹೇಳಿ ನಾನಲ್ಲ. ಮಚ್ಚ ಬಾಯಿ ಚಾಂಡಾಲ, ಇಚ್ಛೆ ಇಲ್ಲದ ಹೆಣ್ಣನ್ನ ತುಚ್ಚಕಾರಕ್ಕೆ ಕರೆದದ್ದೀಯಾದ್ರೆ ನಿನ್ನ ಮುಂಡದಿಂದ ರುಂಡವನ್ನೇ ಕೊಂಡೊಯ್ಬೇಕಾಗತ್ತೆ. ಮದ ತುಂಬಿದ ಮಂಗನಂತೆ ಮಾತಾಡುತ್ತೀಯಾದ್ರೆ ಚಂಡಿ ಚಾಮುಂಡಿ ಹೋಗಿ ನಿನ್ನ ರಕ್ತವನ್ನೇ ಕುಡಿಬೇಕಾಗತ್ತೆ. ಕುದಿಯುವ ನಿನ್ನ ಕೋಪವನ್ನ ಕೆಳಗಿ ಕೆಡುಕು ತಂದುಕೊಳ್ಳಬೇಡ.
ಒಲಿಯಲಾದ ಹೆಣ್ಣನ್ನ ಕೆಣಕೋದು ಅಂದ್ರೆ ಹುತ್ತದಲ್ಲಿರೋ ಹಾವನ್ನ ಕೆಣಕಿದಂತೆ. ಮಾತೇಶ್, ಹೊಂಬತನದ ಹೊಚ್ಚಿನಲ್ಲಿರುವ ನಿನಗೆ ಸ್ವಲ್ಪ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ಎಚ್ಚರದಿಂದ ಬದುಕು. ಎಚ್ಚರದ ಉಪದೇಶ ತತ್ವಗಳು ನಿನ್ನ ಮಾತು ನನ್ನ ಚಪ್ಪಲಿಯ ಸಮಾನ. ಇದಕ್ಕ ಎಂತ ಹಠ ಮಾರಿ ಹೆಣ್ಣಾದರು ನನ್ನ ಮನದಲ್ಲಿ ಒಮ್ಮೆ ಕಣ್ಣಿಟ್ಟ ಹೆಣ್ಣನ್ನು ಮುಟ್ಟದೆ ಎಂದು ಬಿಟ್ಟವನಲ್ಲ ಈ ಮಹಾಂತೇಶ. ಇದಕ್ಕಾಗಿ ನನ್ನ ಘಟ ಗುರಿದರೆ ಚಿಂತೆ ಇಲ್ಲ. ನನ್ನ ಗಣತೆಯನ್ನು ಕಳೆದುಕೊಳ್ಳೋ ಹೇಳಿ ನಾನಲ್ಲ. ಅಂಬಿಕಾ, ಹುತ್ತಿ ನಿಲ್ಲುವ ಹಾವಿನನ್ನು ಕೆಳಕಿದರೆ ನಿನ್ನ ವಿಷಯ ನಿನ್ನ ತಿಳಿಯುವುದು ನಿನಗೆ ಆದರೆ ಅದೇ ಹಾವನ್ನು ಅದೇ ಹಾವಿನ ಹಲ್ಲು ಕಿತ್ತು ನನ್ನ ಪಂಕಿಯಲ್ಲಿ ನೃತ್ಯವನ್ನು ಆಡಿಸುವ ಉತ್ತರ ನಾನು. ಈ ಮಾತೇಶ ಮಂತ್ರದಲ್ಲಿ ತುಂಬಿಕೊಂಡಿರುವ ಅಂದಾಗ ನಿನ್ನಂತ ಒಂದು ಸಣ್ಣ ಜಾತಿ ಹೆಣ್ಣು ನನ್ನ ಕಣ್ಣಲ್ಲಿ ಹುಳವಾಗಿ ಕಾಣುವುದು. ಕಂಡಂತೆ ಬೊಗಳಿ ನನ್ನ ಕೋಪವನ್ನ ಕೆಂಡದಂತೆ ಮಾಡದಿರೋ ಮೂಢ. ವಿಷದ ಅಕ್ಷರಗಳಿಂದ ಹೆಣ್ಣನ್ನ ಸಣ್ಣ ಜಾತಿಯ ಹುಳುವೆಂದು ಭಾವಿಸಬೇಡ. ಒಮ್ಮೆ ಭಾರತದ ಇತಿಹಾಸದಲ್ಲಿ ಹೆಣ್ಣಿಗಾಗಿ ನಡೆದ ದುರಂತದ ಪುಟಗಳನ್ನೊಮ್ಮೆ ತಿರುವಿ ನೋಡು. ಅಮೃತ ಯುಗದಲ್ಲಿ ಬ್ರಹ್ಮ ಋಷಿಯಾಗಲು ಬಯಸಿದ ವಿಶ್ವಾಮಿತ್ರ ಮೇನಕಾ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ಯುಗದಲ್ಲಿ ಶ್ರೇಷ್ಠ ಶಿವಭಕ್ತರೆನಿಸಿಕೊಂಡ ರಾವಣ ಸೀತೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ದ್ವಾಪರ ಯುಗದಲ್ಲಿ ಬಾಹು ಬಲಿಷ್ಠನೆನಿಸಿಕೊಂಡ ದುಶ್ಯಾಸನ ದ್ರೌಪದಿ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ಇನ್ನು ಈ ಕಲಿಯುಗದಲ್ಲಿ ಎಂತೆಂಥವರೋ ಹೆಣ್ಣಿಗಾಗಿ ಹಣ ಆಸ್ತಿ ಐಶ್ವರ್ಯನ ಕಳೆದುಕೊಂಡು ಮಣ್ಣು ಮುಕ್ಕಿ ಹೋಗಿದ್ದಾರೆ. ಅಂದಾಗ ನಿನ್ನಂತ ಒಂದು ನರಕುಣ್ಣಿ ಹೆಣ್ಣಿನ ಗುಣಗಳನ್ನ ಅರಿಯೋ ಮಾತಂತೂ ದೂರವಾಗಿದೆ. ಹುಟ್ಟಿಸಿದ ಬ್ರಹ್ಮನಿಗೆ ಹೆಣ್ಣಿನ ನರ ನಾಡಿಗಳೇ ಗೊತ್ತಿಲ್ಲ. ಇದನ್ನೆಲ್ಲ ನಿನ್ನ ಮೂರ್ಖನಿಗೆ ತಿಳಿಸಿ ಹೇಳೋ ಅವಶ್ಯಕತೆಯೂ ನನಗಿಲ್ಲ. ಮೊದಲು ಹೊರಟು ಹೋಗು ಇಲ್ಲಿದ್ದ. ಹೊರಟು ಹೋಗಲು ಬಂದಿದ್ದರೆ ನಿನ್ನಂತ ಹರಿಯದ ಹೆಣ್ಣನ್ನು ಹಾದಿಯಲ್ಲಿ ನಿಲ್ಲಿಸಿ ಮಾತನಾಡುತ್ತಿರಲಿಲ್ಲ ಅಂಬಿಕಾ. ಹೆಣ್ಣಿನ ಇತಿಹಾಸವನ್ನು ತಿಳಿಯದೆ ನಿನ್ನ ದುರಂತದ ಪುಟದಲ್ಲಿ ಪುರುಷರ ಪೌರುಷವನ್ನು ಮರೆತು ಮಾತನಾಡುತ್ತೀರಿ. ಹೆಣ್ಣಿಗಾಗಿ ಪುರುಷ ತನ್ನ ಪ್ರಾಣವನ್ನು ಕಳೆಯಲು ಸಿದ್ಧ. ಮನೆ ಮಾರು ಐಶ್ವರ್ಯ ಸರಿ ವಿನಾಶವಾದರೂ ಚಿಂತೆ ಇಲ್ಲ. ಬಯಸಿದ ಹೆಣ್ಣನ್ನು ಕಟ್ಟಿಕೊಳ್ಳದರೂ ಚಿಂತೆ ಇಲ್ಲ. ಇಷ್ಟು ಆಳಬೇಕೆಂಬ ಮಮತ ನನ್ನ ಗಮನದಲ್ಲಿ ತುಂಬಿಕೊಂಡಿದ್ದು. ನೋಡು ಅಂಬಿಕಾ, ನೋಡು ಅಂಬಿಕಾ, ಹಠ ಮಾಡಿದಷ್ಟು ಗಂಡನಲ್ಲಿ ಚಟ ಹೆಚ್ಚಾಗುತ್ತದೆ. ನಿನ್ನನ್ನು ಮುಟ್ಟುವ ತನಕ ನನ್ನ ಮನಸ್ಸಿಗೆ ಶಾಂತಿಯೇ ಇಲ್ಲ. ಮುಂದೆ ಒಂದು ಹೆಜ್ಜೆ ಇಟ್ಟದ್ದೇ ನಿನಗೆ ನನ್ನ ಹಾನಿಯಾಗಿದೆ. ನೋಡು ಮಾತೇಶ್, ಮರೆಯದಿರಿಸ ಜ್ಞಾನವನ್ನ ಸುಡುವ ಅಗ್ನಿಯೊಂದಿಗೆ ಸರಸ ಮಾಡುವುದು ಸರಿಯಿಲ್ಲ. ಆ ಜ್ಞಾನವನ್ನ ಮುಂದುವರೆಸಿದ್ದೀಯಾದ್ರೆ ನೀನು ನನ್ನ ಕೈಯಲ್ಲೇ ಅಂತ ಕಾಣಬೇಕಾಗುತ್ತೋ. ನನ್ನ ಅಂತ ಕಾಣುವ ಮುನ್ನ ನಿನ್ನ ಪ್ರಾರಂಭವಾಗುತ್ತದೆ ನಾಟಕದ ಪ್ರಾರಂಭ. ನನ್ನ ನಾಂದಿಯ ಪ್ರಥಮ ದೃಶ್ಯವೇ ನಿನ್ನ ಶೀಲಹರಣ. ಆ ನಂತರ ಬರುವ ದುರಂತಗಳು ನಾನು ಎದುರಿಸುವ ಧೈರ್ಯ ನನ್ನಲ್ಲಿದೆ. ನೀನು ನನ್ನ ನಾಟಕದಲ್ಲಿ ನೀನು ನಾಯಕಿಯಾದರೂ ಸರಿ, ನಾಯಕಿಯಾದರೂ ಸರಿ, ನಿನ್ನನ್ನು ಮುಟ್ಟುವ ತನಕ ನನ್ನ ಮನಸ್ಸಿಗೆ ಶಾಂತಿಯೇ ಇಲ್ಲ. ಬೇಡ ಬೇಡ, ಹಠಕ್ಕೆ ಬಿದ್ದು ಅವಮಾನವಾಗಬೇಡ. ನನ್ನ ಮಾತು ಕೇಳು. ಮಾತು ಕೇಳುವ ಸಮಯವಿದವಲ್ಲ, ನಾವಿಬ್ಬರು ಸರಸವಾಡುವ ಸಂದರ್ಭವಿದು. ಅಂತೂ ಮಾತಿಗೆ ಮರ್ಯಾದೆ ನೀಡೋ ಮನುಷ್ಯ ನೀನಲ್ಲ. ಕತ್ತೆ ಲತ್ತೇನ ತಿಂದಾಗಲೇ ಒಳ್ಳೆ ಪಾಠ ಕಲಿಯೋದು.